ಆ್ಯಕ್ಚುಲಿ ನನ್ನ ಮೇಲೆ ನೀವು ಹೇಳಿದ ಹಾಗೆ ತುಂಬ ಜನರಿಗೆ ಹೋಪ್ಸ್ ಇತ್ತು. ಚಾನೆಲ್ ಅವರಿಂದ ಹಿಡಿದು ನನ್ನ ಫಾಲೋವರ್ಸು ಅಥವಾ ಲಿಸ್ನರ್ಸ್ ಯಾರ್ಯಾರು ರೇಡಿಯೋನಲ್ಲಿ ಕೇಳಿಸ್ಕೊಂತಿದ್ರು, ಓ ಇವ್ನು ಸಿಕ್ಕಾಪಟ್ಟೆ ತಲೆಹರಟೆ ಮಾಡ್ತಾನೆ, ಅಲ್ಲೂ ಹೋಗಿದೆ ಮಾಡ್ತಾನೆ ಅಂತಿದ್ದು. ಸೊ ಅದೇ ಪ್ಲ್ಯಾನ್ ಇದ್ದಿದ್ದು, ಅಲ್ಲಿ ಹೋಗ್ಬಿಟ್ಟು ಅದೇ ಇದ್ದಿದ್ದು. ಈಗ ಒಂದು ಜಾಗಕ್ಕೆ ಹೋಗಿದ್ದೆ, ಫಿಸಿಕಲಿ ನಿಮ್ಮ ಒಂದು ಅಟ್ಮಾಸ್ಫಿಯರ್ ಎನ್ವೈರ್ಮೆಂಟ್ ಎಲ್ಲ ಚೇಂಜ್ ಆಗುತ್ತೆ. ಈಗ ಊಟ ಅಂತ ಬಂದಾಗ 2 ಹೊತ್ತು ಊಟ ಮಾಡ್ಬೋದು ಅಷ್ಟೇ. ಆ 2 ಹೊತ್ತಲ್ಲೂ ಒಂದು ಹೊತ್ತು ಮೇ ಬಿ 1 ಚಪಾತಿ ಸಿಗುತ್ತೆ ಮ್ಯಾಕ್ಸಿಮಮ್. 1 ಚಪಾತಿ ಸಿಗ್ಬೋದು ಅಥವಾ 2 ದೋಸೆ ಸಿಗ್ಬೋದು. ನೈಟು ಮೇ ಬಿ ಒಂದ್ಸಲ ಇಷ್ಟೇ ಒಂದು ಬಟ್ಲಲ್ಲಿ ಇಷ್ಟು ಪಲ್ಯ ತಿಂದ್ವಿ, ಒಂದು ಸ್ವಲ್ಪ ದಾಲ್, ಅಷ್ಟೇ ದಾಲ್ ತಿಂದಿದ್ದು. ಊಟ ಏನಿಲ್ಲ, ನಿದ್ದೆ ಏನಿಲ್ಲ, ಯಾವಾಗ ಎದ್ದೊಳ್ತೀವಿ ಯಾವಾಗ ಇದು ಮಾಡ್ತೀವಿ ಅಂತ. ಈ ಕರಿಬಸೆ ಹೆವಿ ಗೊರ್ಕೆ ಗಿರ್ಕೆ ಎಲ್ಲ ಹೊಡೆಯೋದು, ಆ ಗೊರ್ಕೆ ಎಲ್ಲ ಕೇಳಿಸ್ಕೊಂಡು ನೈಟೆಲ್ಲ ಮೋಟ್ರೆಲ್ಲ ಕೇಳಿಸ್ಕೊಂಡು ಬೆಳಗ್ಗೆ ನಿದ್ದೆ ಬರಲ್ಲ. ಬೆಳಗ್ಗೆ ಅವರೇ ಎಬ್ಬಿಸ್ಬಿಡೋದು, ಬ್ರದರ್ ಬನ್ನಿ ವಾಶ್ರೂಮ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಡೋದು. ಸೊ ಅದೆಲ್ಲ ಒಂದು ಕಡೆ ನನಗೆ ಫಸ್ಟು ಫಿಸಿಕಲ್ ಆಗಿ ಇದಾಯಿತು. ಮೆಂಟಲ್ ಆಗಿ ಏನಾಯಿತು ಅಂದರೆ ಬೇಸಿಕ್ಲಿ ಸೊ ಮೆಂಟಲಾಗೆ ಎಷ್ಟೋ ಜನ ಇರ್ತಾಯಿದ್ರು, ಎಷ್ಟೋ ಜನ ಫ್ರೆಂಡ್ಸ್ ಎಲ್ಲ ಇದ್ರು. ಅಲ್ಲಿ ಮಾತಾಡೋಕ್ಕೆ ಕೆಲವು ಜನ ಅವಕಾಶ ಕೊಡ್ತಾ ಇರಲಿಲ್ಲ. ಅದೇ ಪ್ರಾಬ್ಲಮ್. ಫಸ್ಟ್ ವೀಕಲ್ಲಿ ಎಲ್ರಿಗೂ ಕಾಣಿಸ್ಕೋಬೇಕನ್ನೋ ಹುಚ್ಚಿರುತ್ತೆ. ಸೊ ಎಲ್ಲರೂ ಬಂದು ನಾನು ನಂದೆಲ್ಲಿಡಲಿ ಅನ್ನೋಂಥದ್ದು ಆ ಒಂದು ಕಾನ್ಸೆಪ್ಟು. ನಾನು ಯಾಕೆ ಈ ಜಾತ್ರೆನಲ್ಲಿ ನಾನು ಸಿಕ್ಕಾಕೋಬೇಕು, ಯಾಕೆ ಈ ಜಾತ್ರೆನಲ್ಲಿ ನಾನು ಹೋಗ್ಬಿಟ್ಟು ಫೋರ್ಸ್ ಮಾಡಿ ಜೋರಾಗಿ ಹೋಗ್ಬಿಟ್ಟು ಮಾತಾಡಬೇಕು. ಈಗ ನೀವೇನೋ ಪ್ರಶ್ನೆ ಕೇಳ್ತಿದ್ದೀರಾ, ನಾನು ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ, ನೀವು ತಲೆ ಅಲ್ಲಾಡಿಸ್ತಾ ಕೇಳಿಸ್ಕೊತಾ ಇದ್ದೀರಾ. ಅಲ್ಲಿ ಆ ಥರ ತಲೆ ಅಲ್ಲಾಡ್ಸಲ್ಲ, ಕೇಳಿಸ್ಕೊಳ್ಳಲ್ಲ ಯಾರ ಮಾತು. ನಾನು ಯಾರು ಹೇಳ್ತಾ ಇದ್ರೆ ನನ್ನ ಮಾತನ್ನ ಪಟ್ಟಂತ ಕಟ್ ಮಾಡಿಬಿಟ್ಟು ಇನ್ನೊಬ್ಬ ಹೇಳ್ಕೊಂಡು ಹೋಗ್ಬಿಡ್ತಾನೆ. ಆ ಥರದ ಒಂದು ಕಾಂಪಿಟೇಷನ್ ಮಾತಲ್ಲೇ. ಈಗ ಮಾತಲ್ಲಿ ನಾನು ರೇಡಿಯೋ ಜಾಕಿ ಚೆನ್ನಾಗಿ ಮಾತಾಡ್ತೀನಿ, ಮೈಕು ಇದೆಲ್ಲ ಸಖತ್ತಾಗಿ ಮಾತಾಡ್ತೀನಿ, ಎಂಟರ್ಟೈನ್ ಇದೆಲ್ಲ ಮಾಡ್ತೀನಿ. ಬಟ್ ಅವ್ರಗಳ ನಡುವೆ ಹೋಗ್ಬಿಟ್ಟು ನಾನು ಕೂಗ್ಬಿಟ್ಟು ಮಾತಾಡಬೇಕಾ ಅನ್ನುವಂಥದ್ದು ನಂಗೊಂದು ಬೇಜಾರು. ಈಗ ನಾನು ನಾರ್ಮಲಾಗಿ ಇದೇ ವಾಯ್ಸಲ್ಲಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ನಾನು ಹಿಂಗೆ ಮಾತಾಡ್ತೀನಿ, ಇನ್ಮೇಲಿಂದ ನಾನು ಅರ್ಥ ಮಾಡಿಸ್ಬೇಕಂದ್ರೆ ಇಷ್ಟೇ ಜೋರಾಗಿ ಕೂಗ್ತೀನಿ ಅಂತ ಹೇಳೋದು ಎಲ್ಲೊಂದು ಕಡೆ ತಪ್ಪು ಅನ್ಸುತ್ತೆ. ನಾನು ಹೌದು ಮಾತಾಡ್ತೀನಿ, ಬಟ್ ಅಲ್ಲಿ ಬಿಟ್ಟು ಆಚೆ ಬಂದಾಗ ಪರ್ಸ್ನಲ್ ಕಾನ್ವರ್ಸೇಷನ್ಸ್ ಮಾಡೋದು ತುಂಬ ಇಷ್ಟ ಎಲ್ಲರ ಜೊತೆ. ಸೊ ಆ ರೀತಿ ಇದ್ದಿದ್ದು ನಾನು. ಕೆಲವು ಜನರು ಎಲ್ಲೊಂದು ಕಡೆ ಮಾತಾಡಿದಾಗ್ಲೂ ಸ್ವಲ್ಪ ಇಗ್ನೋರೆನ್ಸ್ ಕಾಣಿಸ್ತವ್ರಲ್ಲಿ. ಅಂದರೆ ಎಷ್ಟು ಮಾತಾಡಿದ್ರು ಒಂಥರ ರೆಸ್ಪಾಂಡ್ ಮಾಡದೇ ಇರೋದು, ಇಗ್ನೋರ್ ಮಾಡೋದು. ಒಂದ್ಸಲ ಮಾಡಿದ್ರೆ ಓಕೆ, ಏನೋ ಇಟ್ಸ್ ಓಕೆ ಅನ್ಸುತ್ತೆ. 2-3 ಟೈಮ್ಸ್ ಮಾಡಿದಾಗ ನಿಮಗೆ ಅನ್ಸುತ್ತೆ ಯಾಕೆ ಬೇಕಂತ ಇಗ್ನೋರ್ ಮಾಡ್ತಿದ್ದಾರೆ. ಸೆಲ್ಫ್ ರೆಸ್ಪೆಕ್ಟ್ ಇರುತ್ತಲ್ವಾ, ಯಾಕೆ ನಾನು 2-3 ಸಲ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಕಳ್ಕೊಂಡು ಹೋಗಿ ಒಂದು ಕಾನ್ವರ್ಸೇಷನಲ್ಲಿ ಕೂತ್ಕೊಂಡಿದ್ದು ಕೇರೇ ಮಾಡಲ್ಲ, ರೆಸ್ಪಾಂಡೇ ಮಾಡಲ್ಲ. ಆದರೆ ತುಂಬ ಚಾಲು ನಾಮಿನೇಟ್ ಮಾಡಾದ್ಮೇಲೆ ಎಲ್ಲರೂ ಬಂದು ಮಾತಾಡೋಕ್ಕೆ ತುಂಬ ಜನ ಬಂದು ಮಾತಾಡೋಕ್ಕೆ ಶುರು ಮಾಡಿದ್ರು.